ತಲೈವ ರಜನಿಕಾಂತ್ ಅವರು ಸಿನಿಮಾ ರಿಲೀಸ್ ಆದಮೇಲೆ ಆಧ್ಯಾತ್ಮಿಕ ಕಡೆ ವಾಲ್ ಬಿಡ್ತಾರೆ, ಅಂದರೆ ಹಿಮಾಲಯಕ್ಕೆ ಹೋಗ್ತಾರೆ ಅನ್ನೋಂಥ ಮಾತು ಕೇಳಿದ್ದೀವಿ. ಆದರೆ ಕನ್ನಡ ಚಿತ್ರರಂಗದಲ್ಲೂ ಸಹ ನೀವಾಗಲೇ ಈಗ ಕೇಳಿರ್ತೀರಾ, ನೋಡಿರ್ತೀರಾ, ಉಗ್ರಂ, KGF 1 ಇರಬಹುದು, ಜೊತೆಗೆ ಸಾಕಷ್ಟು ಸಿನಿಮಾ ಇರ್ಬೋದು. ಸದ್ಯಕ್ಕೆ ರಿಲೀಸ್ ಆಗಿರುವಂತಹ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾಗೆ ವಿಡಿಯೋ ಎಡಿಟ್ ಮಾಡಿದಂತಹ ಶ್ರೀಕಾಂತ್ ಗೌಡ ಅವರು ಸಹ ಇದೇ ರೀತಿ ಹೋಗ್ಬಿಟ್ರೆ ಒಂದೊಂದು ಕಡೆ 9 ತಿಂಗಳು ಇದ್ಬಿಡ್ತಾರೆ. ಹಿಮಾಲಯಕ್ಕೆ 9 ತಿಂಗಳು ಹೋಗಿದ್ರಂತೆ. ಏನು ಮಾಡಿದ್ರು, ಏನು ಎಕ್ಸ್ಪ್ಲೋರ್ ಮಾಡಿದ್ರು, ಜೊತೆಗೆ ನಟ ನಟಿಯರು ಇರಬಹುದು, ಟೆಕ್ನಿಷಿಯನ್ಸ್ ಇರಬಹುದು, ಯಾಕೆ ಈ ರೀತಿ ಹಿಮಾಲಯಕ್ಕೆ ಹೋಗುವಂತಹ ಒಂದು ಯೋಚನೆ ಮಾಡ್ತಾರೆ, ಅಷ್ಟಕ್ಕೂ ಏನಿದೆ ಹಿಮಾಲಯದಲ್ಲಿ ಅನ್ನೋಂಥ ಒಂದು ಕುತೂಹಲದ ಪ್ರಶ್ನೆ ಎಲ್ರಿಗೂ ಇರುತ್ತೆ. ಸೊ ಇದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಶ್ರೀಕಾಂತ್ ಗೌಡ ಸರ್. ಸರ್ ನಮಸ್ತೆ. ಮೊದಲದಾಗಿ ಹೇರ್ ಸ್ಟೈಲು ಅವ್ರನ್ನೇ ಕೇಳ್ಬಿಡೋಣ, ಹೇರ್ ಸ್ಟೈಲ್ ಯಾಕೆ ಈ ರೀತಿ ಇದೆ ಅಂತ. ನಾನು ಅಜಿತ್ ಫ್ಯಾನು, ಸೊ ಅದಕ್ಕೋಸ್ಕರ ಆ ಥರ ಮಾಡಿದ್ದೀನಿ. ಓಕೆ, ವಯಸ್ಸಾಗಿದೆ ಅನ್ಕೋಬಿಡಿ, ಅಜಿತ್ ಫ್ಯಾನು. ಸೊ ನನಗೆ ಒಂದು ಸ್ವಲ್ಪ ಇಷ್ಟ ಅಜಿತ್, ಸೊ ಅದಕ್ಕೆ ಸೊ ಬಿಯರ್ಡ್ ಆ ಥರದ್ದೇನು ಟ್ರೈ ಮಾಡಲ್ವಾ ಸರ್ ನೀವು? ಇಲ್ಲ ಮೇಡಮ್, ನನಗೆ ಬಿಯರ್ಡ್ ಫಸ್ಟಿಂದನೂ ಬಿಟ್ಟಿಲ್ಲ. ಏನೋ ಇಷ್ಟ ಆಗಲ್ಲ, ದಾಡಿ ಬಿಟ್ಟರೆ ಏನೋ ಒಂಥರ ಈ ಸನ್ಯಾಸಿ ಅನ್ಕೊಂಡ್ಬಿಡ್ತಾರೆ ಅಂತ ಬಿಟ್ಟಿಲ್ಲ ಅಷ್ಟೇ ಮೇಡಮ್. ಸೊ ಈಗ ಸರ್ ನಾನು ಹೇಳಿದೆ, ಸಿನಿಮಾ ಎಲ್ಲ ಹೊರತುಪಡಿಸಿ ನೀವು ಎಷ್ಟು ಪೀಸ್ಫುಲ್ಲಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಮೇಡಮ್ ಅಂದರೆ ನನಗೆ ಸಮುದ್ರ ಅಂದರೆ ಇಷ್ಟ, ನೇಚರ್ ಅಂದರೆ ಇಷ್ಟ. ಐ ವಾಂಟ್ ಟು ಎಕ್ಸ್ಪ್ಲೋರ್ ದ ಪ್ಲೇಸಸ್. ಅಂದರೆ ಒಂದೊಂದು ಸಿನಿಮಾ ಮಾಡಿದಾಗಲೂ ಒಂದೊಂದು ಬ್ರೇಕ್ ತೊಗೊತೀನಿ. ಎಲ್ಲೋ ಕರ್ನಾಟಕದಲ್ಲಾದರೆ ಕಾರ್ ತೊಗೊಂಡೆಲ್ಲೋ ಟ್ರಿಪ್ ಹೋಗ್ತೀನಿ. ಸೊ ನಾನು ಭಾಳ ಇಷ್ಟಪಡ್ತೀನಿ, ಅಂದರೆ ಟ್ರಾವೆಲಿಂಗ್ ಅಂದರೆ ನನಗೆ ಭಾಳ ಇಷ್ಟ, ನೇಚರ್ ಅಂದರೆ ಭಾಳ ಇಷ್ಟ. ಈ ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೇಲಿದ್ದರು ಅನಿಸುತ್ತೆ. ಐ ಥಿಂಕ್ ನಾನು ಒಂದು ದಿವಸನೂ ಮನೇಲಿರಲಿಲ್ಲ. ಮಹಾಭಾರತ ಕನ್ನಡ ಪ್ರೊಡಕ್ಷನ್ ಮಾಡಿದೆ, ನಾನೇ ಪ್ರೊಡಕ್ಷನ್ ಮಾಡಿದೆ, ಪ್ರೊಡ್ಯೂಸು ಮಾಡಿದ್ದೀನಿ. ಜೊತೆಗೆ ಸೀರಿಯಲ್ಸ್ಗಳನ್ನ ವರಲಕ್ಷ್ಮಿ ಸ್ಟೋರ್ಸ್ ಇರ್ಬೋದು. ಸೊ ಅಂದರೆ ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಕೋವಿಡ್ ಟೈಮಲ್ಲಿ ಕೂಡ ನಾನು ಒಂದು ದಿವಸ ಮನೇಲಿಲ್ಲ. ನಾನು ನಾರ್ತ್ ಕರ್ನಾಟಕವರೆಗೂ ಹೋಗಿ ಬಂದಿದ್ದೀನಿ. ಕಂಪ್ಲೀಟ್ ಲಾಕ್ಡೌನ್ ಆದಾಗ ಕಂಪ್ಲೀಟ್ ಕರ್ನಾಟಕ ಸುತ್ತಿದ್ದೀನಿ. ಅಂದರೆ ಆ ನೇಚರು ಅದು ಏನೋ ಒಂಥರ ಖುಷಿ ಕೊಡುತ್ತೆ ಮೇಡಮ್. ನೇಚರ್ ಇರ್ಬೋದು, ಟೆಂಪಲ್ಸ್ ಇರ್ಬೋದು, ಹೊಸ ಹೊಸ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಕಂಟ್ರೀಸ್ ವಿಸಿಟ್ ಮಾಡಿದ್ದೀನಿ ಇಲ್ಲಿವರೆಗೂ. ಆ್ಯಂಡ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಭಾಳ ಇದೆ. ಅಂದರೆ ಒಂದು ಸಿನಿಮಾದಾಗ ಏನಾಗುತ್ತೆ ಅಂದರೆ ಒಂದು ಬ್ರೇಕ್ ತೊಗೋಬೇಕು ಅನಿಸುತ್ತೆ. ಬ್ರೇಕ್ ತೊಗೊಂಡಾಗ ಐ ವಿಲ್ ಗೋ ಆ್ಯಂಡ್ ಟ್ರಾವೆಲ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಪ್ಲೇಸಸ್, ಜನ, ಕಲ್ಚರು, ನೇಚರ್, ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಹೋಗಿಲ್ಲ, ಈಗ ಸ್ವಲ್ಪ ಈ ಒಂದೂವರೆ ವರ್ಷದಿಂದ ಹೋಗಿಲ್ಲ ಎಲ್ಲೂ. ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮೇಡಮ್ ಈಗ ನೆಕ್ಸ್ಟ್. ಈಗ ಕೋವಿಡ್ ಟೈಮಲ್ಲೂ ನೀವು ಟ್ರಾವೆಲ್ ಮಾಡಿದ್ದೀರಾ, ನಿಮ್ಮ ಪ್ರಾಣದ ಮೇಲೆ ನಿಮಗೆ ಭಯನೇ ಇಲ್ವಾ ಅಂತ? ನಿಜವಾಗ್ಲೂ ನಾನು ಯಾವತ್ತೂ ಎದುರಿಲ್ಲ ಮೇಡಮ್. ಅಂದರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಸಾಯಲೇಬೇಕು, ಸತ್ತೇ ಸಾಯ್ತಾರೆ. ಅಂದರೆ ಎದುರ್ಕೊಂಡು ಸಾಯೋದಕ್ಕಿಂತ ಖುಷಿಯಾಗಿ ಸಾಯೋದು ನಾನು ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ಯಾಕೆ ಎದುರ್ಕೊಬೇಕು ಮೇಡಮ್? ಏನೇ ಬಂದ್ರೂ ವಿ ಶುಡ್ ಫೇಸ್. ಲೈಫ್ ಅನ್ನೋದು ಚಾಲೆಂಜಿಂಗ್ ಅಲ್ಲ ಎವ್ರಿ. ಖಂಡಿತ ಮೇಡಮ್. ಅಂದರೆ ಅದು ರಿಸ್ಕ್ ಅಂತ ಹೇಳೋದು ಯಾರು ನಿಮಗೆ? ನ್ಯೂಸಲ್ಲಿ ಹೇಳ್ತಾರೆ, ಇನ್ನೊಂದಲ್ಲಿ ಹೇಳ್ತಾರೆ. ಅದನ್ನು ನಾನು ಇವಾಗ ಕೋವಿಡ್ ಬಂದಿರೋರ ಜೊತೆ ಊಟ ಮಾಡಿದ್ದೀನಿ, ಜೊತೆಲಿ ಕೂತ್ಕೊಂಡು, ನನಗೇನೂ ಆಗಿಲ್ಲ. ಅದನ್ನು ನಾವು ಹೆಂಗೆ ತೊಗೊತೀವಿ, ವಿಲ್ ಪವರ್ ಅಂತ ಹೇಳ್ತಾರಲ್ಲ ಮೇಡಮ್, ಅದ್ರ ಮೇಲೆ. ಸೊ ಈಗ ಮತ್ತೆ ಹಿಮಾಲಯಕ್ಕೆ ಹೋಗಿದ್ರಿ ಅಂತ ಕೇಳ್ಪಟ್ಟೆ, ನೀವೇ ಹೇಳಿದ್ರಿ 9 ತಿಂಗಳು ಏನು ಮಾಡಿದ್ರಿ ಸರ್ ಹಿಮಾಲಯದಲ್ಲಿ? ವಾಟ್ ಈಸ್ ದೇರ್ ಅಂತ? ಅಂದರೆ ನನಗೆ ಒಂದು ಬ್ರೇಕ್ ಬೇಕಿತ್ತು. ತುಂಬ ಕಂಟಿನ್ಯೂಸ್ ವರ್ಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೊಂದು ಬ್ರೇಕ್ ಬೇಕು ಅನಿಸುತ್ತೆ, ಚೇಂಜ್ ಓವರ್ ಬೇಕು ಅನಿಸುತ್ತೆ. ಆ ಚೇಂಜ್ ಓವರ್ ಬೇಕು ಅಂದಾಗ ಏನು ಮಾಡಬೇಕು ಅಂದರೆ ಯು ಶುಡ್ ಟೇಕ್ ಎ ಬ್ರೇಕ್ ತೊಗೊಂಡಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಹೊಸ ಐಡಿಯಾಸ್ ಬರುತ್ತೆ, ಹೊಸ ಥಾಟ್ಸ್ ಬರುತ್ತೆ. ಸೊ ಯು ಕ್ಯಾನ್ ವರ್ಕ್. ಅಂದರೆ ಫ್ರೆಶ್ಶಾಗಿ ಏನೋ ಹೊಸದಾಗಿ ಇನ್ವೆಂಟ್ ಮಾಡ್ಬೋದು, ಎಡಿಟಲ್ಲಿ ಏನೋ ಒಂಥರ ಹೊಸ ಸ್ಟೈಲಿಶಾಗಿ ಮಾಡ್ಬೋದು, ವೈಸಾಗಿ ಥಿಂಕ್ ಮಾಡ್ಬೋದು. ಅನ್ನೋದಕ್ಕೋಸ್ಕರ ನಾನು ಬ್ರೇಕ್ ತೊಗೊತೀನಿ. ಆ್ಯಂಡ್ ಐ ಲವ್ ಟು ಎಕ್ಸ್ಪ್ಲೋರ್ ದ ಪ್ಲೇಸಸ್. ಟೆಂಪಲ್ಸ್ ಇರ್ಬೋದು, ಈ ಸ್ವಾಮೀಜಿಗಳಿರ್ಬೋದು, ನಾನೇ ಹೋಗಿ ಮಾತಾಡಿಸ್ತೀನಿ. ಎಷ್ಟೊಂದು ಜನನ ಬೇಕು ಅಂತಲೇ ಮಾತಾಡಿಸ್ತೀನಿ. ಅದೊಂಥರ ಕ್ಯೂರಿಯಾಸಿಟಿ, ಅದು ಚೈಲ್ಡ್ಹುಡ್ಡಿಂದನೂ ನನಗೆ ಅದು ಬಂದಿದೆ. ಐ ಲವ್ ಟು ಎಕ್ಸ್ಪ್ಲೋರ್ ಅಷ್ಟೇ ಮೇಡಮ್, ಅಲ್ಟಿಮೇಟಾಗಿ. ಈಗ ಸರ್ 20 ಡೇಸ್ ಇರಬಹುದು, 1 ತಿಂಗಳು ಇರಬಹುದು, ನೀವು 9 ಮಂತ್ಸ್ ಅಂತ ಹೇಳಿದ್ರಿ. ಸೊ 9 ಮಂತ್ಸ್ ಅಂದರೆ ಆಲ್ಮೋಸ್ಟ್ ಅಲ್ಲೇ ಕಂಪ್ಲೀಟ್. ನೀವೇನೋ ಲೈಕ್ ಅಷ್ಟು ಇಂಟ್ರೆಸ್ಟ್ ಬಂದಿದೆ ನಿಮಗೆ ಅಲ್ಲಿ ಅಂತ ಹೇಳಿದ್ರೆ ಸಮಥಿಂಗ್ ಏನೋ ಕೀ ನೋಟ್ ಇರುತ್ತೆ ನಿಮ್ಮನ್ನು ಕಾಡ್ತಾ ಇರೋ ಅಂಥದ್ದು. ಮೇಡಮ್ ಅದೇ ಹೇಳಿದ್ನಲ್ಲ, ನಾನೊಂದಷ್ಟು ತುಂಬ ಬುಕ್ಸ್ಗಳು ಓದಿದ್ದೀನಿ, ತುಂಬ ಸಿನಿಮಾಗಳು ನೋಡಿದ್ದೀನಿ. ಸೊ ನನಗೆ ಏನೋ ಇದೆ ನಮ್ಮ ಚೇಂಜಸ್ ಕಂಡಿದೆ ಸರ್ ನಿಮಗೆ? ಮೇಡಮ್ ನಾನು ಐ ಆಮ್ ವೆರಿ ಪೀಸ್ಫುಲ್. ಮುಂಚೆ ಸ್ವಲ್ಪ ಟೆನ್ಸ್ ಆಗ್ತಿದೆ ಎಲ್ಲದಕ್ಕೂ, ಚಿಕ್ಕದಕ್ಕೂ. ಬಟ್ ನನಗೆ ಇವಾಗ ಏನೂ ಟೆನ್ಷನ್ಸ್ ಅಲ್ಲ. ಹೇಳಿದ್ನಲ್ಲ, ಕೋವಿಡ್ ಟೈಮಲ್ಲಿ ಎಲ್ಲರೂ ಎದುರ್ಕೊಂಡು ಮನೇಲಿದ್ದರೆ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದಿದ್ದೀನಿ. ಬಿಕಾಸ್ ಐ ಹ್ಯಾವ್ ಎ ಪ್ರೂಫ್. ಬೇಕಾದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಚೆಕ್ ಮಾಡಿ. ಐ ಎಕ್ಸ್ಪ್ಲೋರ್ ದ ನೇಚರ್. ನನಗೊಂಥರ ಔಟ್ ಟು ಟೆಲ್ ನನಗೆ ಗೊತ್ತಿಲ್ಲ ಮೇಡಮ್. ನಾನು ನೇಚರ್ ಜೊತೆ ಜಾಸ್ತಿ ಬದುಕಿದ್ದೀನಿ ಮೇಡಮ್. ಸೊ ಐ ಲವ್ ಟು ಎಕ್ಸ್ಪ್ಲೋರ್, ಐ ಲವ್ ಟು ವಿಸಿಟ್ ದ ಪ್ಲೇಸಸ್. ಈಗ ಗೋವಾಗೆ ಹೋಗ್ತೀನಿ, ಹೋದರೆ ಒಂದು 20 ಡೇಸ್ ಅಲ್ಲೇ ಇರ್ತೀನಿ, ಸಮುದ್ರದ ಜೊತೆ ಇರ್ತೀನಿ.
ಅದೊಂಥರ ಖುಷಿ ಕೊಡುತ್ತೆ. ಮಳೆ ಬರೋ ಜಾಗಕ್ಕೆ ಹೋಗ್ತೀನಿ, ಮಳೇಲಿರ್ತೀನಿ, ನೇಚರ್, ಪಕ್ಷಿ, ಪ್ರಾಣಿಗಳು ಆ ಥರ ಕಾಡಲ್ಲಿರಬೇಕು, ಈ ಥರದ್ದು ನನಗೆ ಒಂದು ಸ್ವಲ್ಪ ಇಷ್ಟಪಡ್ತೀನಿ ಮೇಡಮ್. ಸೊ ಈ ಥರ ಏನಾದರೂ ಬ್ರೇಕ್ ಕೊಟ್ಟು ಹೋದಾಗ ನಿಮ್ಮ ವರ್ಕ್ ಬಗ್ಗೆ ನೀವು ಯೋಚನೆ ಮಾಡಲ್ಲ? ಆ ಥರ ಅಲ್ಲ ಮೇಡಮ್, ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ. ಆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಎಡಿಟ್ ಆಗಿ ಫುಲ್ ಲಾಕ್ ಆದಮೇಲೆ ನೆಕ್ಸ್ಟ್ ಏನಿಲ್ಲ, ರಫ್ ಕಟ್ ಇದೆ ಅಥವಾ ಆರ್ಡ್ರ್ ಆಗ್ತಾರೆ ಅಂತ ಹೇಳಿದಾಗ ಆ ಟೈಮಲ್ಲಿ ಗ್ಯಾಪ್ ಇರುತ್ತಲ್ಲ, ಸೊ ಅಸಿಸ್ಟೆಂಟ್ಸ್ ಇರ್ತಾರೆ, ದೇ ವಿಲ್ ಕೀಪ್ ಡೂಯಿಂಗ್ ವರ್ಕ್. ಅಂದರೆ ಶೂಟ್ ಆಗ್ತಿರುತ್ತೆ, ಬರ್ತಿರುತ್ತೆ, ಈ ಥರದ್ದಿದ್ದಾಗ ನಾನು ಆ ಥರ ಇದ್ದಾಗ ಬ್ರೇಕ್ ತೊಗೊಂಡು ಹೋಗ್ತೀನಿ, ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಕೆಲಸಕ್ಕೆ. ಸ್ವಿಚ್ ಆಫ್ ಮಾಡ್ಕೊಂಬಿಡ್ತೀರಾ ಮೊಬೈಲು, ಹೇಗೆ ಕೋಆರ್ಡಿನೇಟ್ ಮಾಡ್ತೀರಾ ಅಂತ? ಮೇಡಮ್ ಸ್ವಿಚ್ ಆಫ್ ಅಂದರೆ ಸ್ವಿಚ್ ಆಫ್ ಮಾಡಿದ್ರು ಐ ವಿಲ್, ಅಂದರೆ ನನ್ನ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರು ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಐ ವಿಲ್ ಬಿ ಇನ್ ಫ್ರೀಕ್ವೆಂಟ್ ಟಚ್. ಆ ಥರ ಸಡನ್ನಾಗಿ ಡಿಸ್ಕನೆಕ್ಟ್ ಆಗಿ ಎಲ್ಲೂ ಹೋಗಲ್ಲ. ಅದಕ್ಕೆ ಆದಂಥ ರೆಸ್ಪಾನ್ಸಿಬಿಲಿಟಿ, ಪ್ಲ್ಯಾನ್ಸು ಎಲ್ಲ ಮಾಡಿಕೊಂಡೇ ನಾನು ಹೋಗಿರ್ತೀನಿ ಮೇಡಮ್. ಈಗ ನಿಮಗೆ ಲೈಫಲ್ಲಿ ಬೇಜಾರು ಅನ್ನೋದೇ ಇಲ್ವಾ? ಖಂಡಿತ ಇಲ್ಲ ಮೇಡಮ್, ಖುಷಿಯಾಗಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಸಿಕ್ಕಿದೆ. ಸೀರಿಯಲ್ ಮೀಡಿಯಾಯಿಂದ ನಾನೊಬ್ಬ ಪ್ರೊಡಕ್ಷನ್ ಬಾಯಿ, ಸೆಟ್ ಬಾಯ್ ಆಗಿ, ಲೈಟ್ ಬಾಯ್ ಆಗಿ, ಎಡಿಟ್ರ್ ಆಗಿ, ಪ್ರೊಡ್ಯೂಸರ್ ಆಗಿ, ಸ್ಟುಡಿಯೋ ಓನರ್ ಆಗಿ, ಸೀರಿಯಲ್ ಪ್ರೊಡ್ಯೂಸರ್ ಆಗಿ, ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಸಿನಿಮಾ ಎಡಿಟರ್ ಆಗಿ ಎಲ್ಲ ಬಂದ ಮೇಲೆ ಇಷ್ಟು ವರ್ಷದ ಜರ್ನಿ ಇದೆಯಲ್ಲ ಮೇಡಮ್. ಅಂದರೆ ನೆಗೆಟಿವಿಂದನೂ ನಾನು ಸಿನಿಮಾ ಎಡಿಟ್ ಮಾಡ್ಕೊಂಬಂದಿನಿ. 2007ಇಂದ ವರ್ಕ್ ಮಾಡಿದ್ದೀನಿ ಮೇಡಮ್. ಭದ್ರಾ, ಮುರಳಿ ಮೀಟ್ಸ್ ಮೀರಾ, ಹೌಸ್ಫುಲ್ಲು, ದಿಗಂತ್ ಅವ್ರದ್ದು ಹೌಸ್ಫುಲ್ ಸಿನಿಮಾ ನಾನೇ ಎಡಿಟ್ ಮಾಡಿದ್ದು. ತುಂಬ ಸಿನಿಮಾ ಮಾಡಿದ್ದೀನಿ ಮೇಡಮ್. ಅಂದರೆ ಆ ಒಂದು ಜರ್ನಿಲಿ ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ. ಖುಷಿ ಕೊಟ್ಟಿದೆ, ಪ್ರತಿದಿನವೂ ಖುಷಿ ಕೊಡುತ್ತೆ, ಖುಷಿಯಾಗಿರ್ತೀನಿ ಯಾವಾಗಲೂ. ಐ ಲವ್ ಟು ವರ್ಕ್, ಐ ಎಂಜಾಯ್ ದ ವರ್ಕ್ ಮೇಡಮ್. ಅಂದರೆ ಆ ಕಂಟೆಂಟ್ಗೆ ಏನು ಬೇಕು, ಆ ಸಿನಿಮಾಗೆ ಏನು ಬೇಕು ಅದನ್ನು ಕೆಲಸ ಮಾಡಿ. ಈಗ ಸರ್ ನಿಮ್ಮ ಫ್ಯಾಮಿಲಿಯವ್ರು ಏನು ಹೇಳೋದಿಲ್ವಾ? ಒಂದೊಂದು ಹಾಗೆ ಹೋಗ್ಬಿಡ್ತೀರಾ 9 ತಿಂಗಳು 2 ತಿಂಗಳು, ಅಥವಾ ಗೋವಾಗಿರ್ಬೋದು, ಬೇರೆ ಕಡೆ ಇರ್ಬೋದು, ಎಲ್ಲ ಕಡೆನೂ ಎಕ್ಸ್ಪ್ಲೋರ್ ಮಾಡಿದ್ದೀರಾ? ಐ ಥಿಂಕ್ ಯುರೋಪ್ ಒಂದು ಮಾಡಬೇಕಲ್ವಾ ನೀವು? ಯುರೋಪ್ ಮಾಡಿದ್ದೀನಿ ಮೇಡಮ್, ನಾರ್ವೆ ಹೋಗಿದ್ದೀನಿ, ಮಾಲ್ಡೇಲಿದ್ದೆ, ಯುರೋಪ್ ಹೋಗಿದ್ದೀನಿ, ಆಲ್ಮೋಸ್ಟ್ ಕಂಟ್ರಿ US UK 2 ಬಿಟ್ಟು ಇನ್ನೆಲ್ಲ ಕಂಟ್ರಿ, ಮೋಸ್ಟ್ ಆಫ್ ಕಂಟ್ರೀಸ್ ವಿಸಿಟ್ ಮಾಡಿದ್ದೀನಿ. ಫ್ಯಾಮಿಲಿ ಆಲ್ಸೋ ದೇ ಆರ್ ಸಪೋರ್ಟಿವ್. ಅಂದರೆ ಅವ್ರ ಜೊತೆನೂ ನಾನು ಟ್ರಿಪ್ಪೆಲ್ಲ ಹೋಗ್ತಿರ್ತೀನಿ ಜೊತೆಲಿ. ನಾನು ಲಾಸ್ಟು ಕೋವಿಡ್ ಬಿಫೋರೇನೋ 1.5 ಮಂತ್ ನಾನು ಫ್ಯಾಮಿಲಿ ಫುಲ್ಲು ಶ್ರೀಲಂಕಲ್ಲಿದ್ದು. 1.5 ಮಂತ್ ಯಾರಾದರೂ ಇರ್ತಾರೋ ಶ್ರೀಲಂಕಲ್ಲಿ, ನಾನಿದ್ದೆ 1.5 ಮಂತ್ ಅಲ್ಲೇ ಇದ್ದೆ. ಸೊ ಅಂದರೆ ನಮ್ಮ ಫ್ಯಾಮಿಲಿನೂ ಅಷ್ಟೇ ಮೇಡಮ್, ದೇ ಆರ್ ಸಪೋರ್ಟಿವ್. ಅಂದರೆ ಕ್ರಿಯೇಟಿವ್ ಫೀಲ್ಡ್ ಅಲ್ವಾ, ಸೊ ಅಷ್ಟು ದೂರ ಹೋಗ್ತೀರಾ, ಯಾವತ್ತಾದ್ರೂ ನಿಮಗೆ ವ್ಲಾಗ್ ಮಾಡಬೇಕು ಅಂತ ಅನಿಸಿದೆಯಾ ಸರ್? ಬ್ಲಾಗಾ? ಹೌದು, ಯೂಟ್ಯೂಬಲ್ಲೆಲ್ಲ ಇಲ್ಲ ಮೇಡಮ್, ಇವಾಗೆಲ್ಲ ಬರ್ತಿದೆ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು 2004ಇಂದ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. 2004ಇಂದ ಅವಾಗೆಲ್ಲ ಅಷ್ಟೊಂದು ಫೋನ್ ಇತ್ತು, ಬಟ್ ಈ ಮಟ್ಟದ ಟೆಕ್ನಾಲಜಿ, ಈ ಮಟ್ಟದ ಸೋಷಿಯಲ್ ಮೀಡಿಯಾಸ್ ಎಲ್ಲ ಆ್ಯಕ್ಟಿವ್ ಇರಲಿಲ್ಲ. ಬಟ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮೇಡಮ್. ಬ್ಲಾಗ್ ಮಾಡಬೇಕು ಅಂತ ಯಾವತ್ತೂ ಈಗಲೂ ಅನಿಸಿಲ್ಲ ಮೇಡಮ್. ಅಂದರೆ ನನಗೆ ತೋರಿಸ್ಕೊಳಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ. ಈಗ ಹೋಟ್ಲಿಗೆ ಹೋದರೆ ಒಂದು ಊಟ ಫೋಟೋ ತೊಗೊಂಡ್ರೆ ಅದೆಲ್ಲ ಹಾಕ್ತಾರೆ. ನಾನು ಆ ಥರ ಹಾಕಿದ್ದಿದ್ರೆ ಮೋಸ್ಟ್ಲಿ ಐ ಥಿಂಕ್ ಅದು ಎಷ್ಟೋ ಕ್ರೋರ್ಸ್ ಇದಾಗ್ಬಿಟ್ಟಿರೋದು ಅನಿಸುತ್ತೆ. ನಾನು ಅದೆಲ್ಲ ಹಾಕಲ್ಲ. ಏನೋ ಅದನ್ನು ತೋರಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ನನ್ನ ಖುಷಿ, ಎಸ್, ಐ ವಾಂಟ್ ಟು ಸ್ಯಾಟಿಸ್ಫೈ ಮೈ ಓನ್ ಸೋಲ್ ಅನ್ನೋದು ಐಡಿಯಾಲಜಿ ಅಷ್ಟೇ. ಈಗ ಸರ್, ಹಿಮಾಲಯ ಅನ್ನುವಂಥದ್ದು ಎಲ್ರಿಗೂ ಕೇಳಿದ್ರೆ ಕ್ಯೂರಿಯಾಸಿಟಿ ಇರುತ್ತೆ. ಅಲ್ಲಿ ಹೋಗಬೇಕು ನಾವು, ಏನಿದೆ ಅಲ್ಲಿ, ಏನೇನು ಜಾಗ ಇದೆ ನೋಡೋ ಅಂಥದ್ದು, ಏನು ಮಾಡಬಹುದು, ನಮ್ಮ ಯೂಸಬಲ್ ಟೈಮ್ನ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಏನು ಮಾಡಬಹುದು ಅಂತ. ಅಂದರೆ ನಿಮ್ಮನ್ನು ನೀವು ಕಂಡುಕೋಬೇಕು, ನಿಮಗೆ ನೀವು ಯಾರು ಅಂತ ಅರ್ಥ ಆಗಬೇಕು ಅಂದರೆ ನೀವು ಯು ಶುಡ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ನಿಮ್ಮದೇ ಆದಂಥ ರೂಟ್ ಸಿಗುತ್ತೆ, ನಿಮ್ಮದೇ ಆದಂಥ ದಾರಿ ಸಿಗುತ್ತೆ, ನೀವು ಹುಡ್ಕೊಳ್ತಾ ಹೋಗಬೇಕೇ ಹೊರತು. ಅಂದರೆ ಅಲ್ಟಿಮೇಟಾಗಿ ಏನಂದರೆ ನಿಮ್ಮನ್ನು ನೀವು ಹುಡ್ಕೊಬೇಕು ಅನ್ನೋದು ಅಲ್ಲಿ ಅರ್ಥ ಸಿಗುತ್ತೆ. ನಿಮ್ಮನ್ನು ನೀವು ಹುಡ್ಕೊಳ್ಳಿ, ನೀವೇನು ಹುಡ್ಕೋದಲ್ಲ, ನಿಮ್ಮ ಬಗ್ಗೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾವ್ಯಾವ ಜಾಗಕ್ಕೆ ಹಿಮಾಲಯದಲ್ಲಿ ಇರುವಂಥ ಹತ್ತಿರದ ಯಾವ್ಯಾವ ಜಾಗಕ್ಕೆ ಹೋಗಿದ್ರಿ? ಕಾಶಿ, ನೇಪಾಳ ಎಲ್ಲ ಆಲ್ಮೋಸ್ಟ್ ನಾರ್ತ್ ಫುಲ್ ಕವರ್ ಮಾಡಿದ್ದೀನಿ ಮೇಡಮ್. ಅಂದರೆ ನಾನು ಎಂಟೈರ್ ಇಂಡಿಯಾ ಕವರ್ ಮಾಡಿದ್ದೀನಿ, ಸುತ್ತಿದ್ದೀನಿ ಮೇಡಮ್. ನಾನು ಅಂದರೆ ಐ ಲವ್ ಟು ಟ್ರಾವೆಲ್, ಎಕ್ಸ್ಪ್ಲೋರ್ ದ ಪ್ಲೇಸ್. ಫುಡ್ ಚಾರ್ಟ್ ಹೇಗಿರುತ್ತೆ ಅಂತ ಅಂದರೆ ನನ್ನ ಸಿಕ್ಕಾಬಿಟ್ರೆ ನನ್ನ ಜೊತೆ ಇದ್ದರೆ ಪಾಪ ಯಾರಾದರೂ 100 kg ಇದ್ದರೆ ನನ್ನ ಜೊತೆ ಬಂದರೆ ಮೋಸ್ಟ್ಲಿ 25 kg ಆಗ್ಬಿಡ್ತಾರೆ ಮೇಡಮ್. ಏನಕ್ಕೆ ಅಂದರೆ ನಾನು ಜಾಸ್ತಿ ಊಟ ಗೀಟ ಅದೆಲ್ಲ ಇಲ್ಲ, ಲೈಟ್ ಫುಡ್ಸು. ಆ್ಯಂಡ್ ಬೇಕಾದರೆ ನಾನು ಒಂದು ಸಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮತ್ತೆ ನೈಟ್ 6ವರೆಗೂ ಏನೂ ತಿನ್ನೋದೇ ಇಲ್ಲ. ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಾನು ತಿನ್ನೋದೇ ಇಲ್ಲ, ಆ ಥರ ಇರ್ತೀನಿ. ಆ ಥರ ಏನು ನನಗೇನು ಫೋರ್ಸ್ಫುಲ್ಲಾಗಿ ಬೇಕೇ ಬೇಕು ಆ ಥರದ್ದೆಲ್ಲ ಏನಿಲ್ಲ. ಬಟ್ ಕೆಲವು ಟೈಮ್ ಫುಡ್ಡಿ ಬೇಕು ಅನಿಸಿದ್ರೆ ಇಷ್ಟ ಆದರೆ ಅಲ್ಲಿ ಹುಡ್ಕೊಳಕ್ಕೆ ತಿಂತೀನಿ, ಆ ಥರದ್ದು ಇದೆ. ಸಮ್ ಟೈಮ್ಸ್ ಆಚೆ ಹೋದಾಗ ನೀವು ಅಲ್ಲಿ ಏನು ಸಿಗುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಅದಕ್ಕೂ ನಾನು ಫ್ಲೆಕ್ಸಿಬಲ್ ಆಗಿರ್ತೀನಿ ಮೇಡಮ್. ಈಗ
ಸನ್ಯಾಸಿಗಳನ್ನು ಮೀಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ಎಲ್ಲಿ ಹೇಗೆ ಅವ್ರ ಜೊತೆಗೆ ಗುಹೆ ಅನ್ನುವಂಥದ್ದೆಲ್ಲ ಇರುತ್ತಂತೆ, ಏನಾದರೂ ಭೇಟಿ ಕೊಟ್ಟಿದ್ದೀರಾ ಅಲ್ಲಿ? ಹ್ಞೂ ಮೇಡಮ್, ಎಲ್ಲ ಥರನೂ ಸಿಗ್ತಾರಲ್ಲಿ, ಎಲ್ಲ ಥರನೂ ಇರ್ತಾರೆ. ಕೆಲವರು ಮಾತಾಡ್ಸ್ತಾರೆ, ಕೆಲವರು ಮಾತಾಡ್ಸಲ್ಲ, ಕೆಲವರು ನೋಡ್ತಾರೆ, ಮಾತೇ ಆಡಿಸಲ್ಲ. ಡಿಪೆಂಡ್ ಆನ್ ಯುವರ್ ಅವರ ಇರುತ್ತಲ್ಲ ಮೇಡಮ್, ನಿಮ್ಮ ಎನರ್ಜಿ, ನಿಮ್ಮ ಇದು ಅವ್ರಿಗೆ ಇಷ್ಟ ಆಗಬೇಕು. ಅಂದರೆ ಸುಮ್ಮನೆ ಎಲ್ಲರನ್ನೂ ಯಾರು ಮಾತಾಡ್ಸಲ್ಲ, ಅದು ಅನಿಸ್ಬೇಕು, ಅವ್ರು ವೈಬ್ ಆಗುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಬಿಕಾಸ್ ದೇ ಆರ್ ಇನ್ ಟು ಸಮಥಿಂಗ್, ಅವ್ರು ಏನೋ ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಆ ವೈಬ್ ಆಗುತ್ತೆ. ಆ ವೈಬ್ ಆದರೆ ನಿಮ್ಗೆ ಅನಿಸಿದ್ರೆ ಅವ್ರು ಮಾತಾಡಿಸ್ತಾರೆ ಹೊರತು ಎಲ್ಲರನ್ನೂ ಅವ್ರು ಮಾತಾಡ್ಸಲ್ಲ. ಸೊ ಅವರು, ನೀವೇನಾದರೂ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರಾ? ಅವ್ರೇನಾದರೂ ಮಾತಾಡಿದ್ರಾ? ನಾನು ಭಾಳ ಜನನ ಮಾತಾಡ್ಸಿದ್ದೀನಿ. ಒಬ್ಬೊಬ್ರದ್ದು ಒಂದೊಂದು ಥರ ಆನ್ಸರ್ ಇರುತ್ತೆ. ಅಂದರೆ ಏನಕ್ಕೆ ಆ ರೀತಿ ಕ್ಯೂರಿಯಾಸಿಟಿ. ಆಗ್ತಾರೆ ಅಂತ ಸರ್? ಯಾರು? ಸನ್ಯಾಸತ್ವಕ್ಕಿರಬಹುದು, ಏನಕ್ಕೆ ಡೈವರ್ಟ್? ನಾನು ಸನ್ಯಾಸತ್ವ ಏನು ಸ್ವೀಕರಿಸಲ್ಲ. ಅಕಸ್ಮಾತ್ ನೀವು ತಿಳ್ಕೊಂಡಿರ್ತೀರಲ್ಲ. ಅಂದರೆ ಅವ್ರಿಗೆ ಈ ಜಗತ್ತಿನ ಜಂಜಾಟದಿಂದ ದೂರ ಇರಬೇಕು ಅನ್ನೋದೇನೋ, ಅವ್ರನ್ನ ಕಂಡುಕೊಬೇಕು ಅನ್ನೋದೇನೋ ಒಂದು ಮನ್ಸಿಗೆ ಬರುತ್ತೆ. ಒಬ್ಬೊಬ್ಬರು ಒಂದೊಂಥರ ಮೈಂಡ್ ಸೆಟ್ ಇರುತ್ತೆ. ಇನ್ನೊಬ್ರು ಕೆಲವರು ದುಡ್ಡು ಕಳ್ಕೊಂಡು ಲಾಸ್ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನೊಂದು ಏನೋ ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿ ಹೋಗಿರ್ತಾರೆ. ತುಂಬ ಒಂದೊಂಥರ ಇರುತ್ತೆ. ಇನ್ನು ಕೆಲವರು ಸನ್ಯಾಸತ್ವನೇ ಸ್ವೀಕರಿಸಿ ಅವರು ಅದರಲ್ಲೇ ಚೈಲ್ಡ್ಹುಡ್ಡಿಂದನೂ ಇರ್ತಾರೆ. ಡಿಪೆಂಡ್ ಆನ್ ದೇರ್ ಮೈಂಡ್ ಸೆಟ್, ಡಿಪೆಂಡ್ ಆನ್ ದೇರ್ ಸಿಚುವೇಶನ್ಸಲ್ಲಿ ಆ ಥರ ಕ್ರಿಯೇಟ್ ಆಗುತ್ತೆ ಮೇಡಮ್. ಈಗ ಟ್ರಾವೆಲ್ ಮಾಡಬೇಕಂದ್ರೆ ಬ್ಯಾಕಪ್ ಆ ಮನಿ ಇಟ್ಕೊಂಡೇ ಇರಲೇಬೇಕು. ಸೊ ಕೆಲವ್ರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಆದರೆ ದುಡ್ಡು ಅನ್ನೋವಂಥದ್ದು ಅಷ್ಟೊಂದು ಇರೋದಿಲ್ಲ. ಈ ಒಂದು ಇದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ಅವ್ರ ಖುಷಿಗೆ ಅಂತ? ಯಾರು ಅರ್ಥ ಆಗಿಲ್ಲ, ಇನ್ನೊಂದು ಸಲ ಕೇಳಿ. ಅಂದರೆ ಈಗ ದುಡ್ಡು ಬೇಕೇ ಬೇಕು. ನಿಮಗಿರುತ್ತೆ ಸರ್, ನಿಮಗಿದೆ. ಸೊ ನೀವು ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದರೆ ಎಲ್ಲ ದೇಶಗಳನ್ನ. ಕೆಲವ್ರಿಗೆ ಏನಂತ ಹೇಳಿದ್ರೆ ವರ್ಕ್ ಪ್ರೆಷರ್ ಇರಬಹುದು, ಹೋಗೋಕ್ಕಾಗದೇ ಇರಬಹುದು, ಇನ್ನೊಂದು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ. ಇನ್ನು ಕೆಲವ್ರಿಗೆ ಫೈನಾನ್ಷಿಯಲಿ ಅಷ್ಟೊಂದು ಸ್ಟೇಬಲ್ ಇರೋದಿಲ್ಲ, ಹೋಗ್ಬೇಕನ್ನೋ ಆಸೆ ಇರುತ್ತೆ, ಫೈನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ಲ. ಸೊ ಅಂಥವ್ರಿಗೆ ಏನಾದರೂ ಒಂದು ಸಜೆಸ್ಟ್ ಮಾಡೋವಂಥದ್ದು? ಮೇಡಮ್, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ 18, 20, 22 ವರ್ಷದವರೆಗೂ ಓದೋದ್ರಲ್ಲಿ ಕಳೆದೋಗ್ತಾನೆ. 22 ವರ್ಷ ಆದಮೇಲೆ ದುಡಿಯೋದ್ರಲ್ಲಿ ಕಳೆದೋಗ್ತಾನೆ. 28 ವರ್ಷ ಆದಮೇಲೆ ಮದುವೆ ಆಗಿ ಅವ್ನ ಫ್ಯಾಮಿಲಿ ಲೈಫಲ್ಲಿ ಕಳೆದೋಗ್ತಾನೆ. ಸೊ ಅದಾದಮೇಲೆ ನೆಕ್ಸ್ಟು ಮಕ್ಕಳು, ಅದಾದಮೇಲೆ ಅವ್ರು ಸೆಟ್ಲ್ ಮಾಡಿ ಇದರಲ್ಲೇ ಕಳೆದೋಗ್ತಾನೆ. ಅವನಿಗೆ ಅಂತ ಅವ್ನು ಟೈಮ್ ಕೊಡೋಲ್ವಲ್ಲ. ಅವನಿಗೆ ಅಂತ ಅವ್ನು ಟೈಮ್ ಕೊಟ್ಟರೆ ತಾನೇ ಅದರಲ್ಲಿ ಅವನೇನೋ ಎಕ್ಸ್ಪ್ಲೋರ್ ಮಾಡಬೇಕು. ಮೆಕ್ಯಾನಿಕಲ್ ಲೈಫಲ್ಲಿ ಬದುಕೋದಕ್ಕಿಂತ ಅದನ್ನು ಬ್ರೇಕ್ ಮಾಡಿ ಬದುಕೋದಿದೆಯಲ್ಲ ಮೇಡಮ್, ಅದೇ ಒಂದು ಚಾಲೆಂಜಿಂಗು. ಆ ವಿಷಯದಲ್ಲಿ ನಮ್ಮ ಫ್ಯಾಮಿಲಿ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ದೇ ಆರ್ ಆಲ್ವೇಸ್ ಸಪೋರ್ಟಿವ್. ನನಗೇನು ಇಷ್ಟ ಅದನ್ನು ಮಾಡೋಕ್ಕೆ ನನಗೆ ಇವತ್ತರೆಗೂ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಎಡಿಟ್ರಾಗಿ ವರ್ಕ್ ಮಾಡಿಕೊಂಡು ಈ ಥರ ಜರ್ನಿ ಮಾಡ್ತಿರೋದು. ಅಂದರೆ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಬೇಕು ಅಂದಾಗ ಯು ಶುಡ್ ಗಿವ್ ಎ ಟೈಮ್. ಅದಾಗುತ್ತೆ, ಮಾಡಬೇಕು ಅನ್ನೋ ಮನ್ಸು ಬರಬೇಕು ಮೇಡಮ್. ಫಸ್ಟ್ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತ ಅದನ್ನು ಮಾಡ್ಕೊಬೋದು, ಆಗುತ್ತೆ. ಯಾರನ್ನು ದುಡ್ಡಿಟ್ಕೊಂಡೇ ಎಲ್ಲ ಮಾಡಲ್ಲ ಮೇಡಮ್. ಈಗ ನೀವು 5,000 ಇಟ್ಕೊಂಡು ಡೆಲ್ಲಿ ನಾರ್ತ್ ಇಂಡಿಯಾ ಹೋಗಿ ಬರ್ಬೋದು. ಟ್ರೈನಲ್ಲಿ ಹೋಗಬೇಕು, ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಯಾಕೆ ಆಗಲ್ಲ? ಆಗುತ್ತೆ. ಈಗ ಮತ್ತೆ ಕಮ್ ಬ್ಯಾಕ್ ಟು ಸಿನಿಮಾ. ಎಡಗೈ ಅಪಘಾತಕ್ಕೆ ಸಿನಿಮಾಗೆ ನೀವು ಕೆಲಸ ಮಾಡಿರುವಂಥದ್ದು ಹೇಳ್ತಿದ್ದಾರೆ ಎಲ್ಲರೂ. ಹಾಲಿವುಡ್ ಮೇಕಿಂಗಲ್ಲಿ ಬಂದಿದೆ, ಎಡಿಟಿಂಗ್ ಇರಬಹುದು. ಸೊ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಬರ್ತಿದೆ ನಿಮಗೆ. ಯಾಕಂತ ಹೇಳಿದ್ರೆ ಕಾಂಪ್ಲಿಮೆಂಟ್ಸ್ ನಿಮಗೆ ಹೊಸದಲ್ಲ ಸರ್, ಆದರೆ ಒಂದೊಂದು ಸಿನಿಮಾಗೆ ನಿಮ್ಮ ಪರಿಶ್ರಮ ತಕ್ಕ ಫಲ ಸಿಕ್ಕಾಗ ಆಗೋ ಖುಷಿ. ಮೇಡಮ್ ಖಂಡಿತ. ಈ ಸಮರ್ಥ ನನಗೆ ಈ ಸಿನಿಮಾ ಆ್ಯಕ್ಚುಲಿ ಮುಂಚೆ ಬೇರೆ ಎಡಿಟ್ರ್ ಇದ್ದರು, ಪಾಪ ಎಡಿಟ್ ಮಾಡಿದರು. ನನಗೆ ಸಿನಿಮಾ ನನ್ನ ಫ್ರೆಂಡ್ ದೇವು ಅಂತ ರೆಫರ್ ಮಾಡಿದ್ದಾರೆ. ಸರ್ ಸಿನಿಮಾ ನೋಡ್ತೀರಾ, ನನ್ನ ಸಿನಿಮಾ ನೋಡಿ ನಿಮ್ಗೇನು ಅನಿಸುತ್ತೆ ಆನೆಸ್ಟಾಗಿ ಹೇಳ್ತೀರಾ ಅಂದರು. ನಾನೊಬ್ಬ ಸಿಕ್ಕಾಬಟ್ಟೆ ಆನೆಸ್ಟ್. ಸಿನಿಮಾ ವಿಚಾರದಲ್ಲಿ ಬಂದರೆ ನಾನು ತುಂಬ ಆನೆಸ್ಟಾಗಿ ಮಾತಾಡ್ತೀನಿ ಮೇಡಮ್. ಅದು ಯಾವುದು ಏನೇ ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತೀನಿ. ತಂದು ತೋರಿಸಿದ್ರು, ನಾನು ನೋಡಿ ಸಿನಿಮಾ ನೋಡಿ, ಇಲ್ಲ ಸಮರ್ಥ ವರ್ಕ್ ಆಗಲ್ಲ, ಇದು ಬೇರೆ ವರ್ಷನ್ ಮಾಡಬೇಕು, ನಿಮ್ಗೆ ಓಕೆ ಅಂದರೆ ನಿಮ್ಮ ಎಡಿಟ್ರ್ ಹತ್ರ ಅವ್ರ ಹತ್ರ ಮಾತಾಡಿ. ಅವರು ಮಾಡಿರೋ ವರ್ಷನ್ ಚೆನ್ನಾಗಿಲ್ಲ, ನೀವು ಟೈಮ್ ಕೊಟ್ಟು ಫ್ರೀಡಮ್ ಕೊಟ್ಟರೆ ನನಗೊಂದು 1.5 ಮಂತ್ ಟೈಮ್ ಕೊಟ್ಟರೆ ಎಡಿಟ್ ಮಾಡಿಕೊಡ್ತೀನಿ, ಸಿನಿಮಾ ಫುಲ್ಲು ಎಡಿಟ್ ಮಾಡಿ ಹೊಸ್ದಾಗಿ ಮಾಡೋಣ ಅಂಥೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಅಂದರೆ ಕನ್ವಿನ್ಸ್ ಅಂದರೆ ಹೇಳಿದೆ. ಅವರು ಹೋಗಿ ಕನ್ವಿನ್ಸ್ ಮಾಡಿ ಒಪ್ಕೊಂಡು ಆಡಿಸ್ ತಂದು ಕೊಟ್ಟರು. ದೆನ್ ಈ ಗೇಮ್ ಎ ಟೈಮ್ ಕೊಟ್ಟರು, ಒಂದಷ್ಟು ಸಂಭಾವನೆಯೂ ಕೊಟ್ಟರು. ಸೊ ಅದಾದಮೇಲೆ ಒಂದು ವರ್ಷನ್ ಮಾಡಿ ಅವರು ಟ್ರಾವೆಲ್ ಆಗ್ತಿದ್ರು, ಅವಾಗ ಬರ್ತಿದ್ರು. ನಮ್ಮ ಆಫೀಸ್ ಪಕ್ಕದಲ್ಲಿ RR ನಗರದಲ್ಲೇ ಅವ್ರದ್ದು ಆಫೀಸ್ ಇರೋದು. ಸೊ ಬರ್ತಿದ್ರು, ನೋಡ್ತಿದ್ರು. ಸೊ ಈ ಥರ ಅಂತ ಒಂದಷ್ಟು ಡಿಸ್ಕಷನ್ ಮಾಡಿ, ಮತ್ತು ಮ್ಯೂಸಿಕ್ಕು ಅಷ್ಟೇ ಕಂಪ್ಲೀಟ್ ಸಿನಿಮಾ ಮ್ಯೂಸಿಕ್ ಚೇಂಜ್ ಮಾಡಿಸಿ, ಈ ಥರ ರೆಫರೆನ್ಸ್ ಬೇಕು, ಈ ಥರ ಫೀಲ್ ಬೇಕು ಅಂತೇಳಿ ಒಂದಷ್ಟು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ವರ್ಕ್ ಮಾಡ್ತಾ ಬೆಟರ್ಮೆಂಟ್ ಮಾಡಬೇಕು ಅನಿಸ್ತು ಮೇಡಮ್. ಒನ್ ಫೈನ್ ಡೇ ಎಲ್ಲ ಆದಮೇಲೆ ಕೂತ್ಕೊಂಡು ನಾನು ಡೈರೆಕ್ಟರ್ ನೋಡಿ, ಎಸ್ ದಿಸ್ ಈಸ್ ದ ವರ್ಷನ್ ಅಂತೇಳಿ ಈ ಈಸ್ ವೆರಿ ಹ್ಯಾಪಿ. ಅದನ್ನು ಬಾಂಬೆ ಕಳಿಸಿದ್ರು ಇವರು ಡೈರೆಕ್ಟರ್, ಹೆಸರು ಮರ್ತೋಯ್ತು, ಸಮರ್ಥ. ಇನ್ನೊಬ್ಬರು ಬಾಂಬೆಲಿ ಫೇಮಸ್ ಡೈರೆಕ್ಟರ್ ಇದ್ದಾರೆ ಮೇಡಮ್, ಅವ್ರ ಹೆಸರು ಮರ್ತೋಯ್ತು. ಅವ್ರಿಗೆ ಕಳಿಸಿ ಅವರು ನೋಡಿ
ಅವ್ರು ಮುಂಚೆ ವರ್ಷನೂ ನೋಡಿದ್ದಾರೆ, ಈ ವರ್ಷನೂ ನೋಡಿ ಅವರು ಯಾರು ಎಡಿಟ್ ಮಾಡಿ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ, ಇದು ಆ್ಯಕ್ಚುಲಿ ಸಿನಿಮಾ ಅಂತೇಳಿ ಅವರು ಅಪ್ರಿಷಿಯೇಟ್ ಮಾಡಿದ್ಮೇಲೆ ದೆನ್ ಸಮರ್ಥ್ ಟುಕ್ಕೆ ಕಾಲ್ ಇದು ಲಾಕ್ ಮಾಡೋಣ ಸರ್ ಅಂತೇಳಿ ದೆನ್ ಲಾಕ್ ಮಾಡಿ ಮ್ಯೂಸಿಕ್ಗೆ ಕಳಿಸಿ ಮ್ಯೂಸಿಕ್ ಫುಲ್ಲು ಟೋಟಲ್ ಸಿನಿಮಾ ಮ್ಯೂಸಿಕ್ ಬೇರೆ ವರ್ಷನ್ ಇತ್ತು, ಹಳೆಯ ವರ್ಷನ್ನು. ಇದನ್ನು ಕಂಪ್ಲೀಟ್ ರೆಟ್ರೋ ಸ್ಟೈಲೆಲ್ಲ ಮಾಡಬೇಕು ಅಂತೇಳಿ ರೆಫರೆನ್ಸ್ ಕೊಟ್ಟು ದೆನ್ ಕಂಪ್ಲೀಟ್ ಸಿನಿಮಾ ಚೇಂಜ್ ಮಾಡೋದು. ಸೊ ಇವಾಗ ಏನು ಜನ ನೋಡಿ ಇಷ್ಟಪಡ್ತಿದ್ದಾರೆ, ಅಲ್ಟಿಮೇಟ್ ರಿಸಲ್ಟು ಮೇಡಮ್ ಇದು. ಸೊ ಈಗ ಅಪ್ಕಮಿಂಗ್ ಯಾವ್ಯಾವ ಪ್ರಾಜೆಕ್ಟ್ಸ್ಗೆ ಮತ್ತೆ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ? ಮೇಡಮ್ ಇವಾಗ ಅಂಟರ್ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ, ಟೆರರ್ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ, ಆಮೇಲೆ ಒಂದು ಅವಾರ್ಡ್ ಸಿನಿಮಾ ಒಂದು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದಷ್ಟು ಸ್ಕ್ರಿಪ್ಟ್ಸು ಮಾಡಿ ಇಟ್ಕೊಂಡಿದ್ದೀನಿ. ಕೇಳ್ತಿದ್ರಲ್ಲ ಎಲ್ಲೋಗಿದ್ದೆ ಗ್ಯಾಪಲ್ಲಿ ಅಂತ, ಆ ಟೈಮಲ್ಲಿ ಒಂದಷ್ಟು ಥಾಟ್ಸು ಐಡಿಯಾಸ್ ಬರ್ತಿತ್ತು, ಅದನ್ನೆಲ್ಲ ಬರೆದು ಒಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ. ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇದೆ. ರೈಟ್ ಟೈಮು ರೈಟ್ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿ ಐ ವಿಲ್ ಡೈರೆಕ್ಟ್ ಎ ಸಿನಿಮಾ ಅಂದರೆ ನೆಕ್ಸ್ಟು ಈ ಇಯರಲ್ಲಿ ಅದು ಪ್ಲ್ಯಾನ್ ಇದೆ ಮೇಡಮ್. ಈಗ ಸರ್ KGF ಸಿಕ್ಕಾಪಟ್ಟೆ ಇರ್ಬೋದು, ಅದೊಂದು ರೀತಿ ಮೈಲಿಗಲ್ಲು ಅಂತ ಹೇಳಬಹುದು. ಆ KGF 1 ಇರ್ಬೋದು, 2 ಇರ್ಬೋದು. KGF 1ಅಲ್ಲಿ ನಿಮ್ಮ ಕೆಲಸ ಎಲ್ಲರೂ ನೋಡಿದ್ದಾರೆ, ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡಿರೋವಂಥದ್ದು. ಸೊ ಕೇಳ್ತಾ ಇದ್ದಾರೆ KGF 3 ಏನಾದರೂ ಬರ್ಬೋದಾ, ನೀವು ಅದರಲ್ಲಿ ವರ್ಕ್ ಮಾಡ್ತೀರಾ, ಮತ್ತೆ ನೋಡಬಹುದಾ ನಿಮ್ಮ ವರ್ಕ್ನ ಅಂತ? ಇಲ್ಲ ಮೇಡಮ್, ನಾನು ಅದೇ ಹೇಳಿದ್ನಲ್ಲ, KGF 1 ಐ ಟ್ರಾವೆಲ್ಡ್ ವಿತ್ ಪ್ರಶಾಂತ್ ಜೊತೆ 10 ವರ್ಷ ಜೊತೆ ವರ್ಕ್ ಮಾಡಿದೆ. ಉಗ್ರಮಿಂದ ರಥಾವರ KGF ವರ್ಗೂ ವರ್ಕ್ ಮಾಡಿದೆ. ದೆನ್ ಐ ವಾಂಟೆಡ್ ಟು ಕಮ್ ಔಟ್ ಆ್ಯಂಡ್ ನನಗೇನೋ ಒಂದು ನಂದು ಬೇರೆ ಜರ್ನಿ ಮಾಡಬೇಕು. ಯಾಕಂದರೆ ಒಂದು ಕಡೆನೇ ಸ್ಟಿಕ್ ಆನ್ ಆದರೆ ನಾನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ನಾನು ಇಂಡಿವಿಜುವಲಾಗಿ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಥಾಟ್ ಮೈಂಡಲ್ಲಿತ್ತು. ಆ್ಯಂಡ್ ಪ್ರೊಡಕ್ಷನ್ ಮಾಡಿದೆ. ಈ ಮಧ್ಯದಲ್ಲಿ KGF ಆದಮೇಲೆ ನಾನು ವರಲಕ್ಷ್ಮಿ ಸ್ಟೋರ್ಸ್ ಅಂತ ಸೀರಿಯಲ್ ಮಾಡಿದೆ. ಅದಕ್ಕೆ ಮುಂಚೆ ರಾಧಾ ಕಲ್ಯಾಣ ಪ್ರೊಡಕ್ಷನ್ ನಾನೇ ಪ್ರೊಡ್ಯೂಸ್ ಮಾಡಿದ್ದೆ. ಕಟಕಟೆಯ ಕಥೆಗಳು ಅಂತ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೆ. ಈಗ ಮಹಾಭಾರತ ಬಂತು ಗೊತ್ತಾ ಮೇಡಮ್, ಕೋವಿಡ್ ಟೈಮಲ್ಲಿ, ಅದನ್ನು ನಾನೇ ಪ್ರೊಡಕ್ಷನ್ ಮಾಡಿದ್ದು. ಪ್ರೊಡ್ಯೂಸರ್ ನಾನೇ, ಕನ್ನಡ ಪ್ರೊಡ್ಯೂಸರ್. ಬ್ಲಾಕ್ ಬಸ್ಟರ್ ಹಿಟ್ಟಾಗಿದೆ. ಆ ಸೀರಿಯಲ್ ನೋಡಿ ಕರ್ನಾಟಕದಲ್ಲಿರುವಂಥ ಸ್ವಾಮೀಜಿಗಳೆಲ್ಲ ಕರೆದು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಮೇಡಮ್. ಶೃಂಗೇರಿ ಮಠದ ಸ್ವಾಮೀಜಿಯಿಂದ ಹಿಡಿದು ಎಷ್ಟು ಜನ ಇದ್ದಾರೆ ಅಷ್ಟು ಜನ. ಏನಕ್ಕೆ ಅಂದರೆ ಬಿಕಾಸ್ ಆ ಥರದ್ದು ಏನೋ ಒಂದು ನನಗೆ ಹೊಸದು ಏನಾದರೂ ಮಾಡಬೇಕು ಅನ್ನೋದು ನನ್ನ ಐಡಿಯಾಲಜಿ. ಸೊ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಬೇಕು ಅನ್ನೋದು ಈ ನೆಕ್ಸ್ಟು ಮೈಂಡಲ್ಲಿದೆ. ಸೊ ಅದಕ್ಕೆ ಅಂತ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ, ಎಲ್ಲ ಮಾಡ್ತೀನಿ ಮೇಡಮ್. ಆಪರ್ಚುನಿಟಿ ಸಿಕ್ಕಿ ಅಂದ್ಕೊಂಡಂಗೆ ಆದರೆ ಖಂಡಿತ ಮಾಡ್ತೀನಿ, ಇಲ್ಲ ಅಂದರೆ ಎಡಿಟಿಂಗ್ ಅಂತೂ ಇದ್ದೇ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಡೈರೆಕ್ಟರ್ ಆಗಬೇಕನ್ನೋಂತಹ ನಿಮ್ಮ ಕನಸು ಆಸೆ ಇರ್ಬೋದು, ಯಾವ ರೀತಿ ಕಥೆನ ಮೊದಲೇದಾಗಿ ಬೆಳ್ಳಿ ಬರೆದ ಮೇಲೆ ನೀವು ತೊಗೊಂಡು ಬರ್ತೀರಾ ಅಂತಂದರೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲೇ ತೊಗೊಂಡು ಬರ್ತೀರಾ ಹೇಗೆ? ಅದು ಪ್ಯಾನ್ ಇಂಡಿಯಾ ಅಂತೆಲ್ಲ ಗೊತ್ತಿಲ್ಲ, ಸಬ್ಜೆಕ್ಟ್ ಇದೆ ಅಂದ್ಕೊಂಡಿದ್ದೀನಿ. ಅದನ್ನೊಂದಷ್ಟು ಜನ ಫ್ರೆಂಡ್ಸ್ಗೆ ರೈಟರ್ಸ್ಗೆ ರೀಡಿಂಗ್ ಕೊಟ್ಟಿದ್ದೀನಿ. ದೇ ಹ್ಯಾವ್ ಲಿಸನ್ಡ್ ಆ್ಯಂಡ್ ದೇ ಹ್ಯಾವ್ ಎಷ್ಟು ಜನ ಹೇಳಿದ್ದಾರೆ ಅಂದರೆ, ಕೇಳಿದವರೆಲ್ಲ ಹೇಳಿರೋದಂದರೆ ಇದು ದೊಡ್ಡ ಸ್ಟಾರಿಗೆ ಮಾಡು, ಇದು ಹಿಂಗೆ ಮಾಡು, ಇದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಆಗುತ್ತೆ. ಈಗ ಆ್ಯಕ್ಚುಲಿ ಇಬ್ಬರು ಹೀರೋಗರಿಗೆ ರೀಡಿಂಗು ಕೊಟ್ಟಿದ್ದೀನಿ ಮೇಡಮ್. 2 ಸ್ಕ್ರಿಪ್ಟು ಓಕೆನೂ ಆಗಿದೆ, ಸ್ಟಾರ್ಟ್ ಆಗಬೇಕು, ನೋಡುವ ಅದು ಪ್ಯಾನ್ ಇಂಡಿಯಾ ಆಗುತ್ತೋ ಅದು ಏನಾಗುತ್ತೆ ಗೊತ್ತಿಲ್ಲ. ಬಟ್ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿರುತ್ತೆ, ಮಾಡೋಣ. ಈಗ ಸರ್ ಉಗ್ರಮಲ್ಲಿ ನಿಮ್ಮ ಒಂದು ವರ್ಕ್ ಇರಬಹುದು, ಅದಾದಮೇಲೆ ಸಲಾರಲ್ಲಿ ಯಾಕೆ ಕಂಟಿನ್ಯೂ ಆಗಲಿಲ್ಲ? ಏನಾದರೂ ಅವ್ರು ಅಪ್ರೋಚ್ ಮಾಡಿದ್ರು ಅಥವಾ ನಿಮಗೇನಾದರೂ ಆ ರೀತಿ ನಿಮ್ಮ ಕೆಲಸದಲ್ಲೇ ತೊಡಗಿಸ್ಕೊಂಡ್ರೆ ಹೇಗೆ? ಹೇಳಿದ್ನಲ್ಲ, ನಾನು 1 KGF 1 ಆದಮೇಲೆ ನಾನು ಆಚೆ ಬಂದೆ. ಸೊ ಅದಾದಮೇಲೆ ಅವರು ಇದು ನನ್ನಿದು. ಸೊ ನಾನು ಡಿಸೈಡ್ ಮಾಡೇ ಆಚೆ ಬಂದಿದ್ದು ಮೇಡಮ್. 10 ಇಯರ್ಸ್ ಒಂದು ಮ್ಯೂಚುವಲ್, ಅಂದರೆ ನಾನು ಏನು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಬಂದಿಲ್ಲ. ಅವ್ರದ್ದು ಈಗ ನೀವು ನಿಮ್ಮ ದಾರಿಲಿ ಹೋಗ್ತಿರ್ತೀರ, ನಿಮ್ಮ ದಾರಿಲೇ ನಾನು ಲೈಫ್ ಲಾಂಗ್ ಬರೋಕ್ಕಾಗುತ್ತೆ ಮೇಡಮ್. ನನ್ನ ದಾರಿ ನಾನು ನೋಡ್ಕೊಳ್ಳೇಬೇಕು ಮೇಡಮ್. ನಾನು ಹೇಳಿದ್ನಲ್ಲ, ನಾನೊಬ್ಬ ಇಂಡಸ್ಟ್ರಿಗೆ ಎಂಟ್ರ್ ಆಗಿದ್ದು ನಾನು ಪ್ರೊಡಕ್ಷನ್ ಬಾಯ್, ಲೈಟ್ ಬಾಯ್, ಸೆಟ್ ಬಾಯ್, ಕ್ಯಾಮ್ರಾ ಅಸಿಸ್ಟೆಂಟು, ಸೌಂಡ್ ಇಂಜಿನಿಯರು, ಆನ್ಲೈನ್ ಎಡಿಟ್ರು, ಆಮೇಲೆ ಸ್ಟುಡಿಯೋ ಓನರು, ಆಮೇಲೆ ಪ್ರೊಡ್ಯೂಸರ್, ಸೀರಿಯಲ್ ಪ್ರೊಡ್ಯೂಸರು, ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಜೊತೆಗೆ ಎಡಿಟ್ರಾಗಿ ವರ್ಕ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಂಬಂದಾಗ ಒಂದೇ ಕಡೆ ಏನಕ್ಕೆ ಸ್ಟಿಕ್ ಆನ್ ಆಗಬೇಕು? ನೀವೇನಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತ ಇಷ್ಟಪಡ್ತೀರಾ? ನೀವು ನನಗೆ ಎಕ್ಸ್ಪ್ಲೋರ್ ಮಾಡೋದು ನಂಗೆ ಇಷ್ಟ ಅಂತ ಹೇಳಿದ್ನಲ್ಲ. ಐ ವಾಂಟ್ ಟು ಎಕ್ಸ್ಪ್ಲೋರ್ ಸಮಥಿಂಗ್. ಹಿಂಗೆ ನಾಳೆ ಸಿನಿಮಾ ತುಂಬ ದುಡ್ಡು ಬಂದರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ. ವರ್ಷಕ್ಕೆ 5 ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಅಷ್ಟು ಆಸೆ ಇದೆ. ಕನ್ನಡ ಸಿನಿಮಾನೇ ಮಾಡಬೇಕು ಅಂತ ದುಡ್ಡು ಬಂದರೆ ಖಂಡಿತ ಮಾಡ್ತೀನಿ. ಸೊ ಅಲ್ಲೂ ಆದ್ರೂ ನಾನು ಎಡಿಟ್ರಾಗಿ ಇರಬೇಕು ಅಂತ ನೀವು ಯಾಕೆ ಅನ್ಕೊಂತೀರಿ? ಮಾಡೋಣ ಮೇಡಮ್, ಖಂಡಿತ ಮಾಡೋಣ. ಕೆಲಸ ಮಾಡೋದಕ್ಕೆ ನನಗೆ ಖಂಡಿತ ಸಮಸ್ಯೆ ಇಲ್ಲ. ಯಾವ ಸಿನಿಮಾ ಆದರೂ ಎಲ್ಲರ ಜೊತೆನೂ ವರ್ಕ್ ಮಾಡೋಕ್ಕೆ ನಾನು ಇವತ್ತು KGF ಅನ್ನೋವಂಥದ್ದು ಇಟ್ಸ್ ಎ ಬ್ರ್ಯಾಂಡ್. ನಿಮ್ಮ ಕೆಲಸ ನೋಡಿದಾದ್ಮೇಲೆ ನೀವೇ ಬೇಕು ಅನ್ನೋಂಥದ್ದು ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಪ್ರೇಕ್ಷಕರಿಗೆ ಇರುತ್ತೆ. ಒಂದು ಸಿಂಗರಿಂದ ಹಿಡಿದು ಮ್ಯೂಸಿಷಿಯನಿಂದ ಹಿಡಿದು ಪ್ರತಿಯೊಬ್ಬರು ಕೋರಸ್ ಯಾರು ಕೊಡ್ತಾರೆ ಎಲ್ಲರೂ ಸಹ ಅಬ್ಸರ್ವ್ ಮಾಡಿರೋಂಥದ್ದು ಆಡಿಯನ್ಸು. ಹಾಗಾಗಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ. ಖಂಡಿತ ಮೇಡಮ್, ಎಕ್ಸ್ಪೆಕ್ಟ್ ಮಾಡೋದೇನು ತಪ್ಪಲ್ಲ. ಎಕ್ಸ್ಪೆಕ್ಟ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು, ಮಾಡೋದು ಮಾಡಬೇಕು ಮಾಡಬಾರ್ದು ಅನ್ನೋದು ನನಗೆ ಬಿಟ್ಟಿದ್ದು. ಸೊ ಇಟ್ ಈಸ್ ಡಿಪೆಂಡ್ ಆನ್ ಮೈಂಡ್ ಸೆಟ್ಟು. ನನಗೆ ಮೂವ್ ಆನ್ ಆಗಬೇಕು, ಹೊಸ್ದಾಗಿ ಏನೋ ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ್ದಾಗಿ ಏನೋ ಮಾಡಬೇಕು ಅಂತಿತ್ತು. ಸೊ ಅದಕ್ಕೆ ಮೂವ್ ಆನ್ ಆದೆ. ಈಗ ಸರ್ ಭಗವದ್ಗೀತೆ ಇರ್ಬೋದು, ಮಹಾಭಾರತ ಇರ್ಬೋದು, ಪುಸ್ತಕ ಕಂಪ್ಲೀಟಾಗಿ ಓದಿದ್ದೀರಾ ಅಂತ?
ಖಂಡಿತ ಮೇಡಮ್. ಭಗವದ್ಗೀತೆ ಮಹಾಭಾರತದ ಎಷ್ಟು ಇದಿದೆಯೋ ಅಷ್ಟು ವರ್ಷನೂ ಓದಿದ್ದೀನಿ. ನನ್ನ ಹತ್ರ ಕಲೆಕ್ಷನ್ನೇ ಇದೆ ಮೇಡಮ್. ಬುಕ್ಸು ಅಂದರೆ ನನ್ನ ಹತ್ರ ಒಂದು ಏನಿಲ್ಲ ಅಂದರೂ ಲೆಕ್ಕ ಇಲ್ಲ ಮೇಡಮ್. ಗೊತ್ತಿಲ್ಲ, ಐ ಡೋಂಟ್ ನೋ. ಮನುಸ್ಮೃತಿಯಿಂದ ಹಿಡಿದು ಎಲ್ಲ ಥರದ್ದು ಬುಕ್ಸ್ಗಳು ಇಟ್ಕೊಂಡಿದ್ದೀನಿ. ವಿಶ್ವೇಶ್ವರ ಭಟ್ ಇರ್ಬೋದು, ನೀವು ಯಾರ ಹೆಸರು ಹೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ, ಇದೇ ಬುಕ್ಸ್ ಇದೆ, ಇಂಥ ಬುಕ್ ಇದೆ, ಇಂಥ ಬುಕ್ ಇದೆ ಅಂತ. ಅಷ್ಟು ಬುಕ್ಸ್ ಇದೆ, ಅಷ್ಟು ಬುಕ್ಸ್ ಓದಿದ್ದೀನಿ. ಎಲ್ಲ ಥರದ್ದು ಬುಕ್ಸ್ಗಳು ಓದಿದ್ದೀನಿ. ಆ್ಯಂಡ್ ಸಿನಿಮಾಗಳು ನೋಡಿದ್ದೀನಿ. ಇಲ್ಲಿವರೆಗೂ ಒಂದು 40-50 ಲಕ್ಷ ಸಿನಿಮಾ ನೋಡಿದ್ದೀನಿ ಮೇಡಮ್. ಇಡೀ ವರ್ಲ್ಡಲ್ಲಿರೋ ಅಂಥ ಬೆಸ್ಟ್ ಸಿನಿಮಾಸು, ವರ್ಸ್ಟ್ ಸಿನಿಮಾಸು ಇಷ್ಟು ನೋಡಿದ್ದೀನಿ. ಆ್ಯಂಡ್ 1994 ನಾನು ರೆಕ್ಸ್ ಥಿಯೇಟ್ರಲ್ಲಿ, ಐ ಥಿಂಕ್ ನಿಮ್ಗೆ ಗೊತ್ತಿಲ್ಲ, ಅದು ಸಿಂಫೋನಿ ಥಿಯೇಟ್ರ್ ಅಂತಿತ್ತು, ರೆಕ್ಸ್ ಥಿಯೇಟ್ರ್ ಅಂತಿತ್ತು, ಪ್ಲಾಜಾ ಅಂತಿತ್ತು. ಈ ಥಿಯೇಟ್ರಲ್ಲೆಲ್ಲ ಸಿನಿಮಾ ನೋಡಿಕೊಂಡು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ ನಾನು ಬೆಳ್ಕೊಂಬಂದಿದ್ದೀನಿ. ಆ್ಯಂಡ್ ಐ ವಾಂಟೆಡ್ ಟು ಡೂ ಸಮಥಿಂಗ್, ಸೊ ವಿಚ್ ಐ ಆಮ್ ಟ್ರೈಯಿಂಗ್ ಟು ಡೂ ಎವ್ರಿ ಡೇ. ಈಗ ಸರ್, ಭಗವದ್ಗೀತೆ ಬಗ್ಗೆ ನಾನು ಕೇಳೋಕ್ಕೆ ಒಂದು ಪ್ರಶ್ನೆ ಏನಂದರೆ, ಒಂದು ಅಚ್ಚರಿ ಎಲ್ರಿಗೂ ಮೂಡಿಸ್ತಾ ಇರುವಂಥದ್ದು ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್ ಆಯಿತು. ಸೊ ಅಷ್ಟು ಜನ ಸತ್ತೋದ್ರು, 200ಕ್ಕೂ ಹೆಚ್ಚು ಮಂದಿ ಸುಟ್ಟು ಭಸ್ಮ ಆದರು. ಆದರೆ ಭಗವದ್ಗೀತೆ ಪುಸ್ತಕ ಮಾತ್ರ ಸುಡಲಿಲ್ಲ ಅನ್ನುವಂಥದ್ದು. ಅಂದರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೆಲವರು ಹೇಳ್ತಾ ಇದ್ದಾರೆ, ಒಂದು ಪುಸ್ತಕ ಭಗವದ್ಗೀತೆ ಅನ್ನುವಂಥದ್ದು ತನ್ನನ್ನು ತಾನು ಸುಟ್ಕೊಳ್ಳದೆ ಅಷ್ಟು ಜನನ ಸುಟ್ಟು ಹಾಕ್ಬಿಡ್ತು. ಅಂದರೆ ಅದನ್ನು ಉಳಿಸ್ಕೊಳ್ಳೋಂಥ ಶಕ್ತಿ ಇರೋದು ಯಾಕೆ ಅಷ್ಟು ಜನ ಉಳಿಸ್ಲಿಲ್ಲ ಅಂತ. ಮೇಡಮ್, ಈಗ ನೀವು ಹೆಂಗೆ ಹೇಳ್ತಿದ್ದೀರಾ ಅಂದರೆ ಇದಕ್ಕೆ ಯಾರೂ ಉತ್ತರ ಕೊಡೋಕ್ಕಾಗಲ್ಲ ಮೇಡಮ್. ಗೊತ್ತಿಲ್ಲ. ಈಗ ಒಂದು ಹೆಂಗೆ ಹೇಳಿ, ಐ ಡೋಂಟ್. ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ, ಹಿಮಾಲಯಕ್ಕೆ ಹೋಗಿದ್ದೀರಾ ಏನಾದರೂ? ಮೇಡಮ್, ಇವಾಗ ಒಂದು ರಸ್ತೆಯಲ್ಲಿ ಔ ಟು ಟೆಲ್, ನನಗೆ ಅರ್ಥ ಆಗ್ತಿಲ್ಲ. ಇದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಒಂದು ವರ್ಷನ್ ಇರಬಹುದು ಆಲೋಚನೆ. ಮೇಡಮ್, ಅದು ಭಗವದ್ಗೀತೆ ಸುಟ್ಟೋಗಿಲ್ಲ, ಅವರೆಲ್ಲ ಸುತ್ತೋದ್ರು, ಎಲ್ಲ ಯಾರು ಹೇಳಕ್ಕೆ. ಕರ್ಮ ಮೇಡಮ್, ಡೆಸ್ಟಿನೇಷನ್. ನಿಮ್ಮ ಟೈಮ್ ನಿಮ್ಮ ಇದಿರುತ್ತೆ, ಎಂಡ್ ಆಯಿತು ಆಗಬೇಕು ಅಂತಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ ಮೇಡಮ್. ಈಗ ಕೋವಿಡ್ ಬಂದಂಗೆ ಎಷ್ಟೊಂದು ಜನ ಸತ್ತೋದ್ರು. ಯಾಕೆ ಅವರೆಲ್ಲ ಸತ್ತೋದ್ರು? ಯಾಕೆ ಭಗವದ್ಗೀತೆ ಇಟ್ಕೊಂಡವ್ರು ಸತ್ತೋಗಿಲ್ವಾ? ಕುರಾನ್ ಇಟ್ಕೊಂಡವ್ರು ಸತ್ತೋಗಿಲ್ವಾ? ಬೈಬಲ್ ಇಟ್ಕೊಂಡವ್ರು ಸತ್ತೋಗಿಲ್ವಾ? ಹೇಳಿ ನೀವು. ಇವಾಗ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ. ಕೋವಿಡ್ ಟೈಮಲ್ಲಿ ಕೋವಿಡ್ ಇಸ್ ಡಿಫ್ರೆಂಟ್ ಸರ್. ಅಂದರೆ ಈ ಪ್ಲೇನಲ್ಲಿ ಭಗವದ್ಗೀತೆ ಇತ್ತು ಅನ್ನೋದು ಮ್ಯಾಟರ್. ನೀವು ನೋಡಿದ್ದೀರಾ? ಅಂದರೆ ಆಲ್ಮೋಸ್ಟ್ ಅಂದರೆ ನಾನು ನೋಡಿದ್ದೀನಿ ಅಂತಲ್ಲ, ಅಲ್ಲಿರುವಂತಹ ನ್ಯೂಸ್ ಎಲ್ಲ ಕಡೆ ಬಂದಿರುವಂಥದ್ದು ಇಟ್ಸ್ ಅ ಫ್ಯಾಕ್ಟ್ ಅಲ್ವಾ ಅಂತ. ಎಲ್ಲ ನ್ಯೂಸ್ ಚಾನಲ್ಲೂ ಹಾಕಿದ್ದಾರೆ ಮೇಡಮ್. ಅದನ್ನು ಎಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಇವಾಗ ಇದಕ್ಕೆ? ಅದು ದೊಡ್ಡ ಇಶ್ಯೂ ಆಗಿದೆ, ಅದು ಸೀರಿಯಸ್ ಆಗಿ ಇಶ್ಯೂ ಆಗಿದೆ. ಮೇ ಬಿ ನೀವು ನೋಡಿದಿರಲ್ವೋ ಗೊತ್ತಿಲ್ಲ. ಎಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ಬೇಕು ಅಂತ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಇಶ್ಯೂ ಕೇಳಿದೆ ಅದರಲ್ಲೇ. ಅದಕ್ಕೆ ಉತ್ತರನೇ ಇಲ್ಲ ಮೇಡಮ್. ಎಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ಬರ್ತಿದೆ, ಅದು ಎಲ್ಲಿ ಕ್ರಿಯೇಟ್ ಮಾಡಿ ಏನೇನೋ ಫೇಕ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಬರ್ತಿದೆ. ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥದ್ದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದು. ಸಾಮಾಜಿಕ ಜಾಲತಾಣ ಅನ್ನೋದೇ ಹುಚ್ಚರ ಸಂತೆ. ನಿಮಾನ್ಸ್ ಹಾಸ್ಪಿಟ್ಲು ಅಂದರೆ, ನಿಮಾನ್ಸ್ ಅಂದರೆ ಅವ್ರ ತಲೆಯಲ್ಲಿ ಇರೋ ಹುಚ್ಚುತನಗಳನ್ನೆಲ್ಲ ತೊಗೊಬಂದು ಅಲ್ಲಿ ಡಂಪ್ ಮಾಡ್ತಾ ಹೋಗ್ತಾರೆ. ನನಗದನ್ನು ನೋಡಿದಾಗ ಅನ್ಸೋದು ನಿಮಾನ್ಸ್ ಇದು ಮೆಂಟ್ಲ್ ಹಾಸ್ಪಿಟ್ಲ್ ಇರುತ್ತೆ, ಗೊತ್ತಾ ಮೇಡಮ್? ಮೆಂಟ್ಲ್ಗಳನ್ನೆಲ್ಲ ಒಂದು ರೂಮಲ್ಲಿ ಕೂಡ ಹಾಕಿದ್ರೆ ಏನಾಗುತ್ತೆ, ಅದು ಆಗ್ತಿದೆ ಅಷ್ಟೇ. ಅದು ಎಲ್ಲಿಗೆ ಹೋಗ್ತಾ ಇರುತ್ತದು. ಅವ್ರವ್ರ ಇಷ್ಟ ಬಂದಂಗೆ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಲೆಟ್ ದೆಮ್ ಎಂಜಾಯ್. ಯಾರ ಬಗ್ಗೆನೂ ನಾವೇನು ಮಾತಾಡೋಷ್ಟು ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಬದುಕೊಂಡು. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಒಟ್ಟಿಗೆ ಮಾತನಾಡೋದಕ್ಕೆ. ಇನ್ನಷ್ಟು ಸಿನಿಮಾಗಳಿರಬಹುದು, ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮಾಡ್ತೀನಿ ಮೇಡಮ್, ಖಂಡಿತ ಮಾಡ್ತೀನಿ. ನನಗೆ ತುಂಬ ಆಸೆ ಎಕ್ಸ್ಪ್ಲೋರ್ ಮಾಡೋದೆ. ಐ ವಿಲ್ ವರ್ಕ್, ಸಿನಿಮಾದಲ್ಲಿ ವರ್ಕ್ ಮಾಡ್ತೀನಿ, ಎಡಿಟು ಮಾಡ್ತಿರ್ತೀನಿ. ಎಷ್ಟು ದೇಶಕ್ಕೆ ಈಗ ಹೋಗಿ ಬಂದಿದ್ದೀರಾ? ತುಂಬ ಸುತ್ತಿದ್ದೀನಿ ಮೇಡಮ್. ಅಂದರೆ ಆಲ್ಮೋಸ್ಟ್ ನಾರ್ವೇವರೆಗೂ ಹೋಗಿದ್ದೀನಿ. ಅಂದರೆ ಇಟ್ ಈಸ್ ಆಲ್ಮೋಸ್ಟ್ UK, US, ಆಸ್ಟ್ರೇಲಿಯಾ, ಈ 3 ಕಂಟ್ರಿ ಹೋಗಿಲ್ಲ. ಇನ್ನೊಂದು ಆಲ್ಮೋಸ್ಟ್ ಎಲ್ಲ ಕಂಟ್ರಿ ನೋಡಾಗಿದೆ. ಐ ಲವ್ ಟು ಎಕ್ಸ್ಪ್ಲೋರ್, ಐ ಲವ್ ಟು ಎಡಿಟ್ ಮಾಡೇ ಮಾಡ್ತೀನಿ. ನಾನು ಸಿನಿಮಾ ಮಾಡಿದ್ರು ನಾನು ಎಡಿಟ್ ಮಾಡ್ತೀನಿ. ಸೊ ಇದೆ ಮೇಡಮ್, ಏನೇನೋ ಆಸೆಗಳಿದೆ, ಪ್ರಯತ್ನ. ಒಂದು ದೇಶಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಮಿನಿಮಮ್ ಎಷ್ಟು ಬಡ್ಜೆಟ್ ಇಟ್ಕೊಂಡು ಹೋಗ್ತೀರಾ ಅಂತ? ಅವೆಲ್ಲ ಏನು ಪ್ಲ್ಯಾನ್ ಇರಲ್ಲ ಮೇಡಮ್. ಹೊರಡ್ಬೇಕು. ಖರ್ಚು ಮಾಡಿದ್ರೆ ಅಟ್ಲೀಸ್ಟ್ ಅದಂತೂ ಅಂದಾಜು ಹೇಳಿ. ಗೊತ್ತಿಲ್ಲ, ಖರ್ಚು ಅದೆಲ್ಲ ಲೆಕ್ಕ ಇಟ್ಟಿಲ್ಲ, ನಿಜವಾಗ್ಲೂ ಲೆಕ್ಕ ಇಟ್ಟಿಲ್ಲ. ಹೋಗ್ಬೇಕು ಅನಿಸ್ತಾ ಹೋಗ್ತಾ ಬ್ಯಾಲೆನ್ಸ್ ಅಂತೂ ಇರುತ್ತೆ. ಅದೇನೋ ಒಂದು ಗೊತ್ತಿಲ್ಲ, ಐ ಡೋಂಟ್ ನೋ. ಈಗ ಪರ್ಫ್ಯೂಮ್ ಜೊತೆಗೆ ಬೇರೆ ಏನು ತೊಗೊಂಡು ಬರ್ತಾ ಇದ್ದೀರಾ ಅಂತ? ಪರ್ಫ್ಯೂಮ್ಸು ಜಾಸ್ತಿ ತೊಗೊಂಬರ್ತಿದ್ದೆ. ಅದು ಬಿಟ್ಟರೆ ಏನಾದರೂ ಅಲ್ಲಿ ಸಿಕ್ಕಿದ್ರೆ, ಇಷ್ಟ ಆದರೆ ಬಟ್ಟೆ, ಈ ಥರ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ದೇಶ ಸುತ್ತಿ ಆವಾಗ ಮತ್ತೆ ಸಿಗೋಣ. ಖಂಡಿತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶ್ರೀಕಾಂತ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.